ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಈಗ ಅಧಿಕ ಮಾಸನಾಗ ಒಂದು ಶ್ಲೋಕ ಪಠಣ ಮಾಡಬೇಕು. ಯಾರಿಗೆ ಜ್ಞಾನ ಮತ್ತು ಭಕ್ತಿಯನ್ನು ಮಾತ್ರ ಯಾರು ಬಯಸ್ತಾರೋ ಅವರು ಈ ಸ್ತೋತ್ರವನ್ನು ಪಠಣ ಮಾಡಬೇಕು. ಅಧಿಕ ಮಾಸದ ಪ್ರಾರಂಭ ದಿನ ಅಂದ್ರೆ ಮೇ 17ನೇ ತಾರೀಕು ದೇವರ ಮುಂದೆ ರಂಗೋಲಿಯಿಂದ ಅಷ್ಟದಳದ ಒಂದು ಪದ್ಮ ಹಾಕ್ರಿ. ಅದರ ಮೇಲೆ ಒಂದು ತಾಬಾಣಿಟ್ಟು ಅದರೊಳಗೆ ಅಕ್ಕಿ ತುಂಬಿ ಅದರ ಮೇಲೆ ಒಂದು ಕಳಶ ಇಡ್ರಿ. ಆ ಕಳಶದಾಗ ಶ್ರೀಕೃಷ್ಣನ ಪ್ರತಿಮೆಯನ್ನು ಇಡಬೇಕು. ಶ್ರೀಕೃಷ್ಣನ ಪ್ರತಿಮೆ ಇದ್ದರೆ ಸರಿ, ಇಲ್ಲಾಂದರೆ ನಾರಾಯಣ ಮೂರ್ತಿ ಅಥವಾ ವಿಠ್ಠಲನ ಮೂರ್ತಿ ಯಾವುದಿದ್ರೂ ಅದರ ಮೇಲೆ ಇಟ್ಟು ಅರಿಶಿಣ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಪೂಜೆ ಮಾಡಿರಿ. ಆಮೇಲೆ ಏನಾದರೂ ನೈವೇದ್ಯ ತೋರಿಸಿ ನಿಮಗೆ ಮನೇಲಿ ಏನು ಅನುಕೂಲ ಆಗ್ತದೆ ಅದನ್ನು ನೈವೇದ್ಯ ಮಾಡಿ ಒಂದು ತುಪ್ಪದ ದೀಪ ಬೆಳಗ್ರಿ. ಆಮೇಲೆ ನಾಹಂ ಕರ್ತ ಹರಿಹಿ ಕರ್ತ ಅಂತ ಅನುಸಂಧಾನ ಮಾಡಿಕೊಂಡು ಅಂದರೆ ಮನಸ್ಸಿನಲ್ಲಿ ದೇವರಿಗೆ ಅವನ ಮುಂದೆ ಇದ್ದು ಅಂದರೆ ಅವನನ್ನು ಭಕ್ತಿಯಿಂದ ಅವನು ನಮ್ಮ ಮುಂದೆ ಇದ್ದಾನಂತ ನೀವು ಭಾವಿಸಿ ಈ ಒಂದು ಶ್ಲೋಕವನ್ನು ಒಂದು ಸಾರಿ ಹೇಳಿ ಒಂದೊಂದು ಹೂವು ಏರಿಸಿ, ಒಂದು ಸಾರಿ ಹೇಳಿ ಒಂದು ತುಳಸಿ ಏರಿಸಿ, ನೀವು ಯಾವ್ದು ಏರಿಸ್ತೀರೋ ಅದನ್ನು ಮಾಡಿರಿ. ಈ ಅಧಿಕ ಮಾಸನಾಗ 33 ಸಂಖ್ಯೆಗೆ ಭಾಳ ಮಹತ್ವದ. ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು ಮತ್ತು ಪ್ರಜಾಪತಿ ವಶಕ್ಕಾರ ಇವರ ಎಲ್ಲರೊಳಗೂ ಈ ಪುರುಷೋತ್ತಮ ಅಂತರ್ಗತನಾಗಿ ಇರ್ತಾನೆ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿರಿ. ಯಾವುದೇ ವ್ರತ ನಿಯಮ ಯಾವುದನ್ನು ಮಾಡಲಿ ಎಲ್ಲ ಪುರುಷೋತ್ತಮನಿಗೆ ಸಲ್ತದ. ಈ ಮ್ಯಾಲಿನ ಶ್ಲೋಕ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಈ ರೀತಿ ಒಂದೊಂದು ಸಾರಿ ಹೇಳಿಕೊಂಡು ಒಂದೊಂದು ಹೂವು ಏರಿಸ್ರಿ, ಒಂದೊಂದು ಸಾರಿ ಹೇಳಿಕೊಂಡು ಯಾರು ತುಳಸಿ ಏರಿಸ್ರಿ. ಈ ರೀತಿ 33 ಸಲ ಹೇಳಿ ಇದನ್ನು ಮುಗಿಸ್ಬೇಕು. ಅಡಿಕ ನಾಹಂ ಕರ್ತ ಹರಿ ಕರ್ತ ಅಂತ ಹೇಳ್ರಿ. ಇದು ಒಂದು ಅಧಿಕ ಮಾಸನಾಗ ಮಾಡುವಂಥ ನಿಯಮ ವ್ರತ ಅಂದ್ಕೊಡ್ರಿ. ಅವನ ಧ್ಯಾನ ಮಾಡಲಿಕ್ಕೆ ಇದು ಒಂದು ಸುಯೋಗ ನಮಗೆ ಒದಗಿ ಬಂದದಂತ ತಿಳ್ಕೊಬೇಕು. ಈ ರೀತಿ ಅಧಿಕ ಮಾಸನಾಗ ಈ ರೀತಿ ಒಂದು ನಿಯಮ ಕೂಡ ಹಿಡಿಲಿಕ್ಕೆ ಬರ್ತದೆ. ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ಭಕ್ತಿಯಿಂದ ಈ ವ್ರತ ಮಾಡಿರಿ. ಪುರುಷೋತ್ತಮನ ಕೃಪೆಯಕ್ಕೋಸ್ಕರ ಈ ಒಂದು ವ್ರತನೂ ಮಾಡಬಹುದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.